ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡುತ್ತಿರುವುದು MBR ಅಗ್ರಿಕಲ್ಚರ್. ಇವತ್ತೊಂದು ನಾವು ನಾಟಿ ಕೋಳಿ ವ್ಯವಸಾಯ ಮಾಡಕತ್ತಿದ್ದಾರೆ. ರೂಪಾ ಪೋಲ್ಟ್ರಿ ಫಾರಮ್ ಅಂಥೇಳಿ ಎಲ್ಲ ಥರ ತಳಿಗಳು ಇದ್ದಾವಂತ. ಯಾವ ಥರ ಮಾಡತ್ತಾರ ಅವ್ರ ಹತ್ತಿರ ಹ್ಯಾಚರಿನೂ ಅದ. ಒಂದ್ಸಲ ಕೇಳಿ ಡೀಟೇಲಾಗಿ ಹೇಳ್ತೀನಿ ಬನ್ನಿ. ನಮಸ್ಕಾರ, ತಮ್ಮ ಪರಿಚಯ ಹೇಳಿ ಸರ್. ಸರ್ ನಮಸ್ಕಾರ, ನಾನು ಸಂಜೀವ್ ಕುಮಾರ್ ರೂಪಾ ಪೋಲ್ಟ್ರಿ ಫಾರ್ಮ್ ಆ್ಯಂಡ್ ಹ್ಯಾಚರಿ. ನಂದು ರೂರಲ್ ಡೆವಲಪ್ಮೆಂಟ್ ಬ್ರೀಡ್ ಅವ. ಮತ್ತು ನಾ ಇದು ನ್ಯಾಷನಲ್ ಲೈಫ್ ಮಿಷನ್ನಿಂದು ಒಂದು ಅನುದಾನ ಪಡೆದೇನು, ಒಂದು 50 lakhs rupees. ಇದು ನಮ್ಮ ನಾಟಿ ಕೋಳಿ ಸ್ಪೆಷಲ್ ರೀ. ನಾಟಿ ಕೋಳಿ ಈಗ 3 ಬ್ರೀಡ್ ಅವ ನಮ್ಮಲ್ಲಿ. ದೇಶಿ ಅದ, ವನರಾಜ್ ಅದ, ಎಸಿಲ್ ಅದ, 3 ಬ್ರೀಡ್ ನಮ್ಮಲ್ಲಿ ಸಿಗ್ತಾವ್ರಿ ಸರ್. ಮತ್ತು ದೇಶಿಗೆ ಅಸಿಲ್ಕ್ ಡಿಫ್ರೆಂಟ್ ಏನದ ಸರ್? ಡಿಫ್ರೆಂಟ್ ಏನದ ಸರ್, ಇವು ನಮ್ಮ ದೇಶಿ ಏನು ಕೋಳಿ ಅವ ಇವು 1.2 1.3 2 ಕಿಲೋ ತಂಗ ವಜ್ಜೆ ಇರ್ತಾವ್ರಿ. ಈಗ ಮತ್ತು ನಮ್ಮದು ವನರಾಜ್ ಏನದ ಅದು 4 to 5 kg ಆಯ್ತದ. ಮತ್ತು ಎಸಿಲ್ ಬಿ ಏನದ ಅಂದ್ರೆ 3 to 4 5 kg ತನಕ ಆಯ್ತದ ರೀ. ಮತ್ತು ಅದ್ರ ಸಿಂಪ್ಟಮ್ ಏನದ ಅಂದ್ರೆ ಇದ್ರ ಸಿಂಪ್ಟಮ್ ನೋಡ್ರಿ, ಕೋಮ್ ಇದು ಸಿಂಗಲ್ ಪೀಸ್ ಅದ. ಎಸಿಲ್ಕ್ ಏನದ 3 ಬರ್ತಾವ್ರಿ. ಮತ್ತು ವನರಾಜ್ ಸಿಂಗಲ್ ಬರ್ತದ, ಹೈಟ್ ಕಮ್ಮಿ ಇರ್ತದ ರೀ. ಈಗ ಹೊಸ ರೈತರು ಮಾಡಬೇಕಾದರೂ ಯಾವ ಬ್ರೀಡ್ದಿಂದ ಕೆಲಸ ಮಾಡಿದ್ರು ಒಳ್ಳೇದು? ಡಿಪೆಂಡ್ ಆನ್ ಏರಿಯಾ ಅದ ರೀ. ಏರಿಯಾ ಅಂದ್ರೆ ಒಂದೊಂದು ಏರಿಯಾಕ್ಕೆ ಒಂದೊಂದು ಮಾಲ್ ಮಾರದ. ಈಗ ನಮ್ಮ ಏರಿಯಾದಾಗ ಇಲ್ಲೆಲ್ಲ ನಾಟಿ ಕೋಳಿ 1.2 1.3 ನಾಟಿ ಕೋಳಿ ತಗೊಂಬೋರ್. ಸೋನಾಲಿಕಾ ಮಾಲು ಮತ್ತು ನಮ್ಮ ದೇಶಿ ಮಾಲು ಇದು ತಗೊಂಬೋರ್. ಈಗ ನಾವು ಅದೇ ರಾಯಚೂರು ಸೈಡು ಬೆಂಗಳೂರು ಸೈಡ್ ಹೋದ್ರೆ ಅಂದ್ರೆ ಅದಕ್ಕೆ ವನರಾಜ್ ಕೋಳಿ ಬೇಕ್ರಿ. ಮೇ ಬಿ ಅವ್ರಿಗೆ 2.5 ಕಿಲೋ 3 ಕಿಲೋ 4 ಕಿಲೋ ತಂಗ ವಜ್ಜೆ ಬೇಕು. ಸೊ ಈ ಏರಿಯಾಗೆ ದೇಶಿ ಕೋಳಿ ಬೆಟರ್ ಅದ. ಕಲ್ಯಾಣ ರಾಜ್ಯ, ಕಲ್ಯಾಣ ಕರ್ನಾಟಕ. ಮತ್ತು ನೆಕ್ಸ್ಟ್ ಯಾವ ಸರ್? ಬನ್ನಿ ನೋಡೋಣ. ಇವೇನು ಬರ್ಡ್ ಅವ ಸರ್? ಸರ್ ಇವು ಎಸಿಲ್ ಅವ ರೀ. ಇವು ಫೈಟರ್ ಕೋಳಿ, ಫೈಟರ್ ಬರ್ಡ್ಸ್ ಅಂತಾರೆ. ಇದು ಹೆಚ್ಚಿಗೆ ತೆಲಂಗಾಣ ನಮ್ಮ ವಿಜಯವಾಡ ಆ ಸೈಡ್ದಾಗ ಡಿಮ್ಯಾಂಡ್ ರೀ. ಈ ನಂಬಲ್ಲಿ ಬಿ ಕ್ರೇಜ್ ಹೊಂಟದ್ರಿ ಅದ್ರ ತಗೊಳಕು ನಂಬಲ್ಲಿ. ಸರ್ ನಿಮ್ದು ಮಾರ್ಕೆಟ್ ಈ ಕಡೆ ಅದ ಸರ್? ಇದ್ರ ಈ ಮಾರ್ಕೆಟ್ ನಂದು ಇಲ್ಲೇ ಸರೌಂಡಿಂಗ್ 100 ಕಿಲೋಮೀಟರ್ ತನಕ ಹೋಯ್ತದ್ರಿ. ಈಗ ಯಾರ ಕೊರಿಯರ್ ಅದು ಬೇಕು ಕಳಿಸ್ತೀರಿ? ಸಿಕ್ಸೋದು ಬೇಕಾದ್ರೆ ಕೊಡ್ತೇವೆ ಸರ್, ಕೊಡ್ತೀವಿ. ಈಗ ಒಂದು ತಿಂಗಳು ಬರ್ಡ್ಗೆ ಎಷ್ಟು ವ್ಯಾಕ್ಸಿನ್ ಮಾಡಿ ಕಳಿಸ್ತೀರಿ ಸರ್? ಸರ್ ನಮ್ಮಲ್ಲಿ ಟೋಟಲ್ ನಾವು 5 ವ್ಯಾಕ್ಸಿನ್ ಮಾಡ್ತೇವೆ ಸರ್ 1 ಮಂತ್ದಾಗ. ಅಗರ್ ಅವ್ರ ಮುಂದೆ ಅಂಡಿ ಅದನ್ನ ತೆಗೆದದ ಅಂದ್ರೆ 5 ವ್ಯಾಕ್ಸಿನ್ ಮಾಡಿದ್ ನಡೀತು ಸರ್. ಅಗರ್ ಕಟಿಂಗ್ ಸೆಲೆಕ್ ಅದ 3 ವ್ಯಾಕ್ಸಿನ್ ಮಾಡಿದ್ರು ಭೀ ನಡೀತು ಸರ್. 3 ವ್ಯಾಕ್ಸಿನ್ ಇದ್ದು. ಆಮೇಲೆ ಮತ್ತೆ ಅವ್ರು ನಿಮಗೆ ಕೇಳಿ ಏದಾದ್ರೂ ಸಜೆಷನ್ ಬೇಕು ಅಂದ್ರೆ 100% ಹೇಳ್ತೇವೆ ಸರ್. ಸಜೆಷನು, ಅವ್ರ ಮಾರ್ಕೆಟಿಂಗು ಎಲ್ಲಿ ಮಾರಬೇಕು ಎಲ್ಲ ಹೇಳ್ತೇನೆ. ರೇಟ್ ಹೆಂಗಿರ್ತದೆ ಸರ್? ಕಂಟಿನ್ಯೂ ಒಂದೇ ಇರ್ತಾವ ವ್ಯತ್ಯಾಸ? ಇಲ್ಲ, ಅದು ಡಿಪೆಂಡ್ ಆನ್ ನಮ್ಮ ಏರಿಯಾ ಮತ್ತು ಮಾರ್ಕೆಟ್. ನಂಬಲ್ಲಿ ಮಾಲ್ ಏಟ್ ಅದ, ಡಿಮ್ಯಾಂಡ್ ಏಟ್ ಅದ. ಡಿಮ್ಯಾಂಡ್ ಅಗರ್ ಹೆಚ್ಚಿತ್ತು ಅಂದ್ರೆ ನೀವು ರೇಟ್ ಏರ್ಸಿರಿ. ಡಿಮ್ಯಾಂಡ್ ಕಮ್ಮಿ ಅದ ಅಂದ್ರೆ ಕಮ್ದಾಗ ಕೊಡ್ರಿ. ಇದು ಒಂದೇ ರೇಟ್ ಅಂಬದ್ ಫಿಕ್ಸ್ ಇರಲ್ರಿ. ಕಮ್ ಸೆ ಕಮ್ ರೇಟು ನೀವು 200 ರೂಪಾಯಿ ಕೊಟ್ಟರು ಬಿ ಪ್ರಾಫಿಟೇಬಲ್ ಅದ ರೀ. ಇದು ಕೆಜಿ ಬರ್ಡ್ ಇಲ್ಲ, ಕೆಜಿ ಲೆಕ್ಕ ಕೊಟ್ಟರು. ಈಗ ನೀವು ಈಗ ದೇಶಿ ಕೋಳಿದ್ ಇರ್ತದೆ 1.5 ಹಿಡ್ಕೊಂಡು 2 ಕಿಲೋ ವಜ್ಜೆ ಇರ್ತದೆ. ನಿಮ್ಮ ಪ್ರೊಡಕ್ಷನ್ ಕಾಸ್ಟ್ ಬರ್ತದೆ 160 ಹಿಡ್ಕೊಂಡು 180. 200 rupees per kg ಕೊಟ್ಟಿರ ಅಂದ್ರೆ 2 ಕಿಲೋ ವಜ್ಜೆ ಇರ್ತದೆ. 400 ರೂಪಾಯಿ ಆಯ್ತು, 220 ರೂಪಾಯಿ per kg ಉಳಿತು. ಫೀಡ್ಗೆ ಎಷ್ಟು ಐತೆ ಸರ್? ಇದು ಫೀಡ್ ಕಮ್ಮಿ ತಿಂತದ್ರಿ. 100 ಗ್ರಾಮ್ ತನಕ ತಿಂತದೆ, 80 to 100 ಗ್ರಾಮ್ ತಿಂತದ. ಫೀಡ್ ಕಾಸ್ಟ್ ಇದು ನಿಮಗೂ ಮೇ ಬಿ ಪರ್ ಡೇ 2 ರೂಪಾಯಿ ತನಕ ನಿಮಗೆ ಏನಾರ ಬೀಳ್ತದ್ರಿ. ಇದು ಲೈಫ್ ಟೈಮ್ ಎಷ್ಟದ ಸರ್? ಇದು ಲೈಫ್ ಟೈಮು 3 ವರ್ಷ 3-4 ವರ್ಷ ಇರ್ತದೆ. ಈಗ ಕಟಿಂಗ್ ಸೆಲೆಕ್ ಅಂದ್ರೆ ನೀವು 3 ತಿಂಗಳಿಗೆ 3.5 ತಿಂಗಳು 4 ತಿಂಗಳದ ನಿಮ್ಗೆ ಕಟಿಂಗ್ ಹೋಯ್ತದ್ರಿ. ಈಗ ನೀವು ಅಂಡಿ ತೆಗಿಬೇಕಾದ್ರೆ 1 ವರ್ಷ ತನಕ ಇಕ್ಬಹುದು ಸೇಮ್. ಸರ್ ಇವೇ ನೀವು ಹ್ಯಾಚರಿಗೆ ಹಾಕ್ತೀರಾ ಸರ್? ಹಾಂ ಸರ್, ಇದ್ರಾಗ ಬಿ ಗ್ರೇಡಿಂಗ್ ಮಾಡ್ತೇವೆ ಸರ್. ಈಗ ಇದು ಏನದ ಈ ಸೈಜಿನ ನಾವು ಹೆಚ್ಚಿಂಗ್ದಾಗ ಇಕ್ತೇವ್ರಿ. ಇದು ಬಿ ಹೆಚ್ಚಿಂಗೆ ಬರ್ತದೆ. ಇದಕ್ಕೆ ಇನ್ನೊಂದು ಥೋಡೆ ಸಣ್ಣ ಸೈಜ್ ಬರ್ತದೆ, ಅದು ಇಕ್ಕಲ್ಲ. ಇದು 45 ಹಿಡ್ಕೊಂಡು ಅಬೌವ್ ನೀವು 50 ಗ್ರಾಮ್ 60 ಗ್ರಾಮ್ ತಗ ಇಕ್ಬಹುದು ಸರ್. ಮತ್ತೊಂದು ಫಸ್ಟ್ ಎಗ್ ಕೊಡ್ತದಲ್ಲ, ಅದು ಇಕ್ಕಲ್ಡು ಸೆಕೆಂಡ್ ಎಗ್ ಕೊಟ್ಟಿನೂ ಹ್ಯಾಚರಿಗೆ ಇಕ್ಕಬೇಕು? ಇಲ್ಲ, ಬರಲ್ಲ ಸರ್. ಮಿನಿಮಮ್ ನೀವು 1 ತಿಂಗಳ ಒಯ್ಬೇಕು ಸರ್. ಅದು 1 ತಿಂಗಳ ಬಾದೆ ನಿಮ್ಮ ಸೈಜ್ ಬರ್ತದೆ. ಆ ಸೈಜಿನ ಬಾದೆ ನೀವು ಅಂಡಿ ಇಕ್ಬೇಕು. ನಿಮ್ಮ 45 ಗ್ರಾಮ್ ಸೈಜ್ ಬಂತು ಅವಾಗ ನೀವು ಹೆಚ್ಚಿಗೆ ಸರ್. ಇವು ఇప్పుడు ಇದು ಯಾವುದಂದ್ರೆ ಸರ್? ಫೈಟರ್. ಇದು ಕ್ರಾಸ್ ಫೈಟರ್ದಿಂದ ಮಾಡಿಸ್ತಾರೆ? ಹಾಂ, ಕ್ರಾಸ್ ಬಿ ಫೈಟರ್ನಿಂದ. ಯಾವ್ದಾರು ಅದು ಮಿಕ್ಸ್ ರೀ. ದೇಶಿ ಇತ್ತಂದ್ರೆ ದೇಶಿದೆ, ಹಸಿಲ್ ಇತ್ತಂದ್ರೆ ಹಸಿಲೆ, ವನರಾಜ್ ಇತ್ತಂದ್ರೆ ವನರಾಜ್. ಎಗ್ನು ಸಪ್ರೇಟ್ ಮಾಡಿ ಹ್ಯಾಚಿಂಗ್ನ ಇಕ್ತೆ. ನೆಕ್ಸ್ಟ್ ಏನೋ ಸರ್? ಹೇಳ್ತೇನೆ. ನೆಕ್ಸ್ಟ್ ನಂಬಲ್ಲಿ ವನರಾಜ್ ಅದ ರೀ. ವನರಾಜ್
ಇದು ಈ ಕಡೆ ಸರ್ ಬ್ರೀಡ್ ವನರಾಜ್ ಇದು ನಮ್ದು ಕರ್ನಾಟಕ ಬ್ರೀಡ್ ರೀ. ಕರ್ನಾಟಕ. ಹಾಂ, ಯೂನಿವರ್ಸಿಟಿ ಬ್ರೀಡ್. ಹಾಂ ಹಾಂ, ಯೂನಿವರ್ಸಿಟಿ. ನೀವು ಸ್ಟಾರ್ಟಿಂಗ್ ಎಲ್ಲಿ ತಂದಿರಿ ಸರ್? ಸರ್ ನಾ ಇದು ಆಚಾರ್ಯ ರಂಗಾರೆಡ್ಡಿ ಹೈದರಾಬಾದ್ನಿಂದ ತರಿಸಿದ. ಹಾಂ ಹಾಂ. ಮತ್ತು ಅದ್ರ ಬಾದ್ ಇವು ನಮ್ಮ ದೇಶಿ ಇಲ್ಲೇ ನಂಬಲ್ಲೇ ಇದು ಮಾಡಿದೆನು. ಊರಾಗಿನ ಥೋಡೆ ಕಲೆಕ್ಟ್ ಮಾಡಿ ವ್ಯಾಕ್ಸಿನ್ ಅದನ್ನು ಮಾಡಿ ಮತ್ತು ಇದ್ರದ್ದು ಭೀ ಹೆಚ್ಚೇರಿ ಅವ ರೀ. ಅವ್ರ ಬಲ್ಲೆ ತರಿಸಿ ಬ್ರೀಡಿಂಗ್ ಮಾಡಿ ದೊಡ್ಡದು ಮಾಡಿ ಪ್ರೊಡಕ್ಷನ್ ತೆಗೆದ. ಚಿಕ್ಸ್ ಎಷ್ಟು ಬೇಕಂದ್ರೂ ಸಪ್ಲೈ ಮಾಡ್ತೀವಿ? ಹಾಂ, ಮಾಡ್ತೀವಿ ಸರ್. ಭಾಳ ಜನ ನಮಗೆ ಕೇಳ್ತಾ ಇರ್ತಾರೆ. ಮಾಡ್ತೀವಿ ಸರ್. ಆಯ್ತು ಸರ್. ಹ್ಯಾಚರಿದಾಗ ಓದೇಳಿ ನಿಮ್ಮ ಮೊಬೈಲ್ ನಂಬರ್ ಕೊಡಿ. ಹಾಂ, ಓಕೆ ಸರ್. ಇದ್ರದ್ದು ಏನದ ಸರ್? ಇದಕ್ಕೇನು ಬ್ರೀಡ್ ಅಂತ? ಇದು ವನರಾಜ್ ರೀ. ವನರಾಜ್. ವನರಾಜ್ಗೂ ಅಸಿಲು ಮತ್ತು ದೇಸಿ. ಹಾಂ, ಈಗ ನೋಡ್ರಿ ಇದು ಅಸಿಲ್, ಇದು ದೊಡ್ಡದಿದ್ದು ವೈಟ್ ಕಲರ್. ಅದ್ರ ಚುಂಚು ನೋಡ್ರಿ ಡಿಫ್ರೆಂಟ್. ಮ್ಯಾಲ್ ಕೋಮ್. ಅಚ್ಚಾ. ಈಗ ಅದು ಫೈಟರ್, ನಮ್ದು ಇದು ಫೈಟರ್ ಆಯ್ತು. ಇದು ವನರಾಜ್ ರೀ. ಇದು ಅದು ಇದ್ರ ನೋಡ್ರಿ ದಪ್ಪ ಇರ್ತದ, ಹೈಟ್ ಕಮ್ಮಿ ಇರ್ತದ. ಇವು ವನರಾಜ್. ಮತ್ತು ಅದ್ರಾಗೆ ದೇಶಿ ಕೋಳಿ ಇದ್ದೀರಿ, ಇವು ದೇಶಿ ರೀ. ಈಗ ಅದು ಅವು ಎಲ್ಲ ದೊಡ್ಡ ಚುಂಚೆ ಅನ್ನೋ ಅವು ದೇಶಿ ಗಂಡು ಕೋಳಿ. ಸರ್ ಇವಾಗ ರೀಸೆಂಟ್ಲಿ ಮಾರ್ಕೆಟ್ದಾಗ ಹೆಚ್ಚು ಎದಕ್ಕೆ ಡಿಮಾಂಡ್ ಅದ ಸರ್? ನಮ್ಮ ದೇಶಿ ಕೋಳಿಗೆ ರೀ. ದೇಶಿ ಕೋಳಿ. ಬೇರೆವೆಲ್ಲ ಏನು ಅಷ್ಟು ಡಿಮಾಂಡ್ ಇಲ್ಲ. ಅದ ರೀ ಏರಿಯಾ ಪ್ರಕಾರ ಅದ. ಈಗ ನಾವು ಇಲ್ಲದೆ ಇದೇ ಮಾಲ್ ನಾವು ರಾಯಚೂರು ಸೈಡ್ ಕೊಟ್ಟರು ತಗೊಮಲ್ಲು. ಅವ್ರಿಗೆ ಬೇಕು ವನರಾಜ್ ಕೋಳಿ, ಅಸಿಲ್ ಕೋಳಿ, ಒಲ್ಬಿ ದೇಶಿ ಹೋಯ್ತದು. ಅಂದ್ರೆ ಭಾಳ ಮಂದಿ ಹಂಗದ ಡಿಪೆಂಡಿಂಗ್ ಏರಿಯಾ. ನಮ್ಮ ಫ್ಯಾಮಿಲಿ ಪ್ರಕಾರ ಭಾಳ ಮಂದಿ ನಮ್ಮ ಏರಿಯಾದಾಗ ಭಾಳ ಮಂದಿ ತಗೊಂಬರ್ ಕಿಲೋ 1.5 ಕಿಲೋ 2 ಕಿಲೋ ವಜ್ಜೆ ಇದ್ದಿನ ಕೋಳಿ ಹೆಚ್ಚಿಗೆ ಕೋಶಿಶ್ ಮಾಡ್ತಾರ. ಆ ರೇಂಜಿಗೆ ಇರ್ಬೇಕಂತ ನಾವು ಭೀ ಅದೇ ರೇಂಜಿಗೆ ಮೇಂಟೈನ್ ಮಾಡ್ತೇವೆ ಸರ್. ಇನ್ನೊಂದು ಭಾಳ ಜನ ನಾವು ಫಾರ್ಮರ್ ಹತ್ತಿದ್ನು ಹೋಗಿದ್ದೆವು, ಮಟನ್ ಶಾಪ್, ಚಿಕನ್ ಶಾಪಿಗೆ ಹೋಗಿ ಕೇಳ್ತೇವೆ. ಸೇಮ್ ದೇಸಿ ಕೋಳಿ ಅಂತ ಹೇಳಿ ಕೊಡ್ತಾರೆ. ಬಾಯ್ಲರ್ದು ಮತ್ತು ಇದನ್ನು ಸೇಮ್ ಟೇಸ್ಟ್ ಇರ್ತದೆ ಅಂತಾರೆ. ಅದು ಇಲ್ಲ, ಡಿಫ್ರೆಂಟ್ ಇರ್ತದೆ. ಬಾಯ್ಲರ್ ಡಿಫ್ರೆಂಟು, ದೇಶಿದಾಗ ಏನದ ಅಂದ್ರೆ ನಾವು ನ್ಯಾಚುರಲಿ ನಮ್ಮಲ್ಲಿ ಏನು ಪ್ರಾಡಕ್ಟ್ ಅವ ಅದೇ ಹಾಕ್ತೇವೆ. ಬಾಯ್ಲರ್ದಾಗ ಏನಂದ್ರೆ ಈಗ ಒಂದು ಫೀಡ್ ತಯಾರು ಮಾಡಿ ಫೀಡ್ನಿಂದ ಯೂಸ್ ಮಾಡ್ತೇವೆ. ಅಚ್ಚಾ. ಈಗ ಇದಕ್ಕೆ ಏನದ, ನೀವು ಹುಲ್ಲು ಹಾಕ್ರಿ, ನೀವು ನೇಪಿಯರ್ ಹಾಕ್ರಿ, ನೀವು ನಮ್ಮ ಶೂಬಬಳು ಹಾಕ್ರಿ, ಮತ್ತು ನಮ್ಮದು ನುಗ್ಗೆನ್ ಸೊಪ್ಪಿ ಹಾಕ್ರಿ, ಟಮಾಟ ಹಾಕ್ರಿ, ನಿಂಬಲ್ಲಿ ಏನು ವೇಸ್ಟ್ ಅದ ಅದು ಹಾಕ್ರಿ, ಬೆಳೀತು. ಫೀಡ್ದಾಗ ಹೋಗೋದು ಕಮ್. ಇನ್ ಕೇಸ್ ಅದು ಸಿಗೋಯ್ತಂದ್ರೆ ಫೀಡ್ ತಿನ್ಸ್ಬೇಕು. ಸೊ ಅವಾಗ ಒರಿಜಿನಲ್ ದೇಸಿ ಥರ ಆಯಿತು. ಆಯ್ತು ಸರ್. ನೆಕ್ಸ್ಟ್ ಏನು ಸರ್? ಈಗ ಚಿಕ್ಸ್ ಅವರಿ ನಂಬಲ್ಲಿ. ಚಿಕ್ಸ್ ಇವು ಎಷ್ಟು ದಿವಸದವ ಸರ್? ಹೇಳ್ತೇನೆ ಸರ್. ಇದು ತೆಗೀರಿ. ಹಾಂ ಸರ್, ಇದು ನೋಡಿರಿ ಸರ್. ಇದು ಅವು ಕೊಡಿ ಮಗ, ಆಗ್ತೇನೆ. ಇಲ್ಲ ಅಂಡಿ ನಾವು ಟೈರ್ಗಳಿಗೆ ಇಲ್ಲದ್ರೆ ಒಂದು ಸೈಡ್ ಇದು ಮಾಡಿದೆ ಅಂದ್ರೆ ಅಲ್ಲಿ ಹಾಕ್ತೇವೆ. ಮತ್ತು ಇವು ಮೇಟಿ ಭೀ ಕೂಡ್ತಾವೆ ಸರ್. ಇವು ಅಂಡಿ ಮರಿ ಭೀ ತೆಗಿತಾವೆ ನಮ್ಮ ಕೋಳಿ. ಈಗ ದೂಸರ ಡಿ ಪಿ ಕಾವೇರಿ ಅದು ನಿತ್ತಂದ್ರೆ ಮೇಟಿ ಕೂಡಲ್ರಿ, ಮರಿ ತೆಗಿಯಲ್ಲ. ಹಾಂ, ಈಗ ಇವು ನಮ್ಮ ಕೋಳಿ ಏನವ ಅಂದ್ರೆ ಅಂಡಿ ಕಿನ್ಬಾರ್ದು ಮರಿ ನ್ಯಾಚುರಲಿ ಹ್ಯಾಚಿಂಗ್ ಆಯ್ತದ್ರಿ. ಹಾಂ, ಮತ್ತು ಇವು ನಂಬಲ್ಲಿ ಇವು 1 ತಿಂಗಳು ಇವು 1.5 ತಿಂಗಳು ಮರಿ ಅವ ರೀ. ಕಂಪ್ಲೀಟ್ 1.5 ತಿಂಗಳು ಆಗೋದ್ರಿ. ಇವಕ್ಕೆ ಆಲ್ರೆಡಿ 6 ವ್ಯಾಕ್ಸಿನ್ ಮುಗ್ದವ್ರಿ. ಎಲ್ಲ ವ್ಯಾಕ್ಸಿನ್ ಎಲ್ಲ ಕಂಪ್ಲೀಟ್ ಆಗ್ಯಾವ. ಫಸ್ಟ್ ನಂಬಲ್ಲಿ ಹೆಚ್ಚರಿದಾಗ ಒಂದು ಮ್ಯಾರೆಕ್ಸ್ ಕೊಡ್ತೇವೆ, MD. ಅದ್ರ ಬಾದು IB ಕೊಡ್ತೇವೆ, ಗಂಬೋರೋ ಅಂತಿ. IBD ಕೊಡ್ತೇವೆ, ಮತ್ತು ಅದ್ರ ಕೋರೈಜಾ ಕೊಡ್ತೇವೆ, ಮತ್ತು ಅದರ ಫೋಲ್ಪಾಕ್ಸ್ ಕೊಡ್ತೇವೆ. ಇವು ನ್ಯಾಚುರಲಿ ಹೆಂಗವರಿ ಡಿಸೀಸ್ ಬರದೆ. ಇವಕ್ಕೂ ಮಾತು ಬರಲ್ದು ಏನಿಲ್ಲ. ಅದು ಬಿಫೋರ್ ನಾವು ಕೊಡ್ತೇವೆ ಅದು ವ್ಯಾಕ್ಸಿನ್. ಸರ್ ಇನ್ನೊಂದು, ಇವು 1 ತಿಂಗಳು ಮರಿಗೆ ನಿಮ್ಮದು ರೇಟ್ ಎಷ್ಟು ಸರ್? ಹಾಂ, 1 ತಿಂಗಳು ಎವರೇಜು ನಾವು 110 ರೂಪೀಸ್ ಕೊಟ್ಟಿದ್ದೇವೆ ಸರ್. 110 ರೂಪಾಯಿ ಟೋಟಲ್ 5 ವ್ಯಾಕ್ಸಿನ್ ಕಂಪ್ಲೀಟ್. ಹಾಂ, ನೀವು ಅಥವಾ ಪ್ರೊಡಕ್ಷನ್ ತೆಗೀರಿ ಅಥವಾ ಕಟಿಂಗ್ ಕೊಡ್ರಿ. ಈಗ ಏನು ಮಾಡ್ತಾರೆ ಭಾಳ ಮಂದಿ, ಕಿಲ್ಡ್ ವ್ಯಾಕ್ಸಿನ್ ಅದನ್ನು ಕೂಡ ಬರಲ್ರಿ. ಕೊಡ್ತಾರೆ, ಎಕ್ಸ್ಪರ್ಟ್ ಇದ್ದಾರೆ ಕೊಡ್ತಾರೆ. ಆ ರೇಂಜಿನ ಆ ರೇಟಿನ ಕೊಡಲ್ರಿ ಅವ್ರು.
ಈಗ ಒಂದು ವ್ಯಾಕ್ಸಿನ್ ಮಾಡ್ಬೇಕು ಕಿಲ್ಡ್ ವ್ಯಾಕ್ಸಿನ್ ಅಂದ್ರೆ 4 ರೂಪಾಯಿ ಪರ್ ಬರ್ಡ್ ಬೀಳ್ತದ್ರಿ. ಅವು 3 ವ್ಯಾಕ್ಸಿನ್ ಇರ್ತಾವ. ಮ್ಯಾರೆಕ್ಸ್ ವ್ಯಾಕ್ಸಿನ್ ನಾವು ಹೆಚ್ಚರಿದಾಗಿನ ಬರ್ತಿ ಕೊಡ್ತೇವೆ. ಈ ಗಂಬರೋ ಲಸೋಟ ಇವು ಏನೋ 30 ಪೈಸಾ 40 ಪೈಸಾ ಇರ್ತಾವ. ನ್ಯಾಚುರಲಿ ಎಲ್ಲರೂ ಏನು ಮಾಡ್ತಾವ, ಒಂದು ಗಂಬರೋ ಕೊಡ್ತಾರೋ ಒಂದು ಲಸೋಟ ಕೊಡ್ತಾರೋ. ಅವು ಕೊಟ್ಟು ನಿಮಗೂ 80 ರೂಪೀಸ್ ಬಿ ಕೊಡ್ಬೋದು, 90 ರೂಪೀಸ್ ಬಿ ಪರ್ ಬರ್ಡ್ ಕೊಡ್ಬೋದು. ಮತ್ತು ಅದ್ರ ಡಿಪೆಂಡ್ ನಿಮಗೆ 1 ತಿಂಗಳಾಗದ ಅಂತ ಹೇಳ್ತಾರೆ. 20 ದಿನ ಮರಿ ಕೊಟ್ಟು 1 ತಿಂಗಳದ ಅಂತ ಅಂತಾರೆ. ನಿಮಗೆ ಹೆಂಗೆ ಪುನಃ ಆಯ್ತದ ಅದು 20 ದಿನದ 1 ತಿಂಗಳು ನೀವು ಈಗ ನೋಡಿದೆ ಅಂದ್ರೆ ನಾ ಈಗ ಸುಳ್ಳು ಅಂದ್ರೆ 3 ತಿಂಗಳದ ಅಂತ ನೀವು ಒಪ್ಕೋತೀರಿ ನೀವು ಫಾರ್ಮರ್. ಮೇನ್ ಮೋಸ ಮಾಡೋದ್ರಿ. ನನಗೆ 80 ಫಾರ್ಮರ್ ಏನು ಮಾಡ್ತಾರೋ ನನಗೆ ಒಂದು 10 ರೂಪಾಯಿ ಕಮ್ಮಿ ಸಿಗ್ತಿಲ್ಲಪ್ಪ ಒಯ್ಯಾರ ಅಂತ. ಆ್ಯಕ್ಚುಯಲ್ ನಂಬಲ್ಲಿ ಬುಕ್ ಮೇಂಟೈನ್ ಮಾಡ್ತೇವೆ, ಹೆಚ್ಚಿಂಗ್ ಡೇಟ್ ಮೇಂಟೈನ್ ಮಾಡ್ತೇವೆ. ಬಂದಿನ ಬಾ ಯಾವ ವ್ಯಾಕ್ಸಿನ್ ಕೊಟ್ಟೆವು ಆ್ಯಕ್ಚುಯಲ್ ನಾ ಸುಳ್ಳು ಅಂದ ಬಿ ವ್ಯಾಕ್ಸಿನ್ ಪ್ರಕಾರ ಯಾವ ವೀಕಿಗೆ ಯಾವ ವ್ಯಾಕ್ಸಿನ್ ಕೊಡ್ತೇವೆ. 1 ತಿಂಗಳು ಗೌರ್ಮೆಂಟ್ ಮೆನುನೇ ಅದ ರೀ, ಆ ಪ್ರಕಾರ ವ್ಯಾಕ್ಸಿನ್ ಕೊಡ್ಬೇಕಾಗ್ತದೆ. 10 ದಿನಕ್ಕೆ ಯಾವ್ದು ಕೊಡಬೇಕು, 15 ದಿನಕ್ಕೆ ಯಾವ್ದು ಕೊಡಬೇಕು, 28 ದಿನಕ್ಕೆ ಯಾವ್ದು ಕೊಡ್ಬೇಕು. 28 ದಿನಕ್ಕೆ ಲಾಸ್ಟ್ ವ್ಯಾಕ್ಸಿನ್ ಆಗೋದಂದ್ರೆ ಅದು ನಿಂದು 1 ತಿಂಗಳು ಕಂಪ್ಲೀಟ್ ಆಗಿಂದ ಗಪ್ಲೆ. ಭಾಳ ಮಂದಿ 2 ವ್ಯಾಕ್ಸಿನ್ ಕೊಟ್ಟು ಅಪ್ಪ ನಾವೇ ಕೊಟ್ಟಿದ್ದ ಇದು ನಂದು 20 ದಿನ ಮರಿ ಅದ 1 ತಿಂಗಳಂದು ಮಾರಾಕ್ತಾರೆ. ಭಾಳ ಮಂದಿ ಏನದ 80 ರೂಪಾಯಿ 90 ರೂಪಾಯಿದ ಮೋಸ ಬೀಳೋದು ಇಲ್ಲೇ. ಸರ್ ಇನ್ನೊಂದು, ರೈತರು ನಿಂಬಲ್ಲಿ ಬರ್ಡ್ಸ್ ನಿಂಬಲ್ಲೇ ತಗೋಬೇಕು ಅಂತೇಳಿ ಏನದ ಸರ್? ಇಲ್ಲ, ನಂಬಲ್ಲೇ ತಗೋಬೇಕಂಬೋದಿಲ್ಲ ರೀ. ನಾವು ಒಂದು ಫಾರ್ಮರಿಗೆ ಹೇಳೋದು, ನೀವು ಏನು ಭೀ ಮಾಡ್ತೀರಿ ಲಾಸ್ ಆಗಬಾರ್ದು. ಒಂದು ಕರೆಕ್ಟ್ ವ್ಯಾಕ್ಸಿನ್ ಆಗಿಂತಲ್ಲಿ ನಂಬಲ್ಲೇ ಎಂಬುದಿಲ್ಲ, ನೀವು ಎಲ್ಲೇಕಾಗಲ್ರಿ ಪ್ರಾಪರ್ ವ್ಯಾಕ್ಸಿನ್ ಆಗಿಂತಲ್ಲಿ ತಗೋರಿ. ನೀವೆಲ್ಲ ಗ್ಯಾರಂಟಿ ಹೇಳಿ ನಂಬಲ್ಲಿ ಟೋಟಲ್ ವ್ಯಾಕ್ಸಿನ್ ಆಗಿಂದು ಪೂರ್ತಿ ಡೇಟ್ ಟು ಡೇಟು ಬ್ಯಾಚ್ ನಂಬರು ಎಲ್ಲನೇ ಬರೀತೇವೆ ನಾವು. ಈಗ ನಮ್ಮ 25 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅದ. ನಾ ಏನ್ ಫೇಸ್ ಮಾಡಿದ ಅದು ಎದುರಿನ ಫಾರ್ಮರಿಗೆ ಆಗ್ಬಾರ್ದ್ರಿ. ಅದು ಮೇನ್ ಈಗ ಮಾಡೋ ಏನಿರ್ತಾರೆ ಫಾರ್ಮರ್ ಒಂದು 200 ಕೋಳಿ 500 ಕೋಳಿ ಪಾಪ ಅವ್ನ ಜಿಂದಗಿ 20,000 30,000 ನಿಂದ ಅವ್ನಿಗೆ ನಾವು ಸುಳ್ಳೊಂದು ಕೊಟ್ಟೆವು. ಅವ್ನ ಬಳಿ ಸತ್ತು ಅಂದ್ರೆ ಅವ ಆಟ್ರಾಗೆ ಮುಳುಗೋಯ್ತಾನೆ. ಭರೋಸೆ ಇರೋದು ನಂಬಲ್ಲಿ ಎಷ್ಟು ಬಿ ಮಂದಿ 4 ಟೈಮ್ 5 ಟೈಮ್ 10 ಟೈಮ್ ರಿಪೀಟ್ಸ್ ಅವರಿ ನಂಬಲ್ಲಿ. ಇನ್ನೊಂದು ಸರ್, ರೈತರಿಗೆ ಹೊಸರು ಮಾಡೋರಿಗೆ ಎಷ್ಟು ದಿವಸದ ಚಿಕ್ಸ್ ತೊಗೊಂಡು ಮಾಡಿದ್ರು ಒಳ್ಳೇದಂತೀರಿ? ಅಗರ್ ಅವ್ರ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಡೇ ಓಲ್ಡ್ ಚಿಕ್ಸ್ನಿಂದ ಮಾಡ್ಬೇಕ್ರಿ. ಎಕ್ಸ್ಪೀರಿಯನ್ಸ್ ಇಲ್ಲ 1 ಮಂತ್ ಚಿಕ್ಸ್ ತೊಗೊಂಡು ಮಾಡ್ಬೇಕು. ಎಷ್ಟು ಮರಿದಿಂದ ಸ್ಟಾರ್ಟ್ ಮಾಡ್ಬೇಕು? ಕಮ್ ಸೆ ಕಮ್ 200 ಕೋಳಿನಿಂದ ಮಾಡ್ಬೇಕ್ರಿ. 200 ಕೋಳಿನಿಂದ ಮಾಡ್ದಿರಂದ್ರೆ ಅವು ಹೆಂಗದ ಎಲ್ಲ ಒಮ್ಮೆ ಬರ್ತಾವ. ಆದ್ರೆ ಒಂದು 5% 2% ಮೊಟಿಲಿಟಿ ಐತಂದ್ರೆ ಬಿ ನುಕ್ಸಾನ್ ಆಗಲ್ಲ ಅವನಿಗೆ. ಐಡಿಯಾ ಬಂತ ಥರ ಅದು ಚೇಂಜ್ ಮಾಡ್ತಾವ. ಒಣ ನಾ 500 ಕೋಳಿ ತಂದು ಹಾಕ್ತಾ ಅಂದ್ರೆ ಆ 500ದಾಗ ಹೋಗ್ಬಾರ್ದ್ರಿ. ಹೊಸ ಫಾರ್ಮರ್ ಇದ್ದ ಒಂದು 100-200 ಒಯ್ರಿ, 20 ಒಯ್ರಿ, ನೋಡ್ರಿ. ಒಂದು ದಿವಸನೇ ಹೆಚ್ಚಿಗೆ ಆಗ್ಬಹುದು. ಆದ್ರೆ ಒಂದು ಪೈಕಿ ನಿಮಗೆ ಎಕ್ಸ್ಪೀರಿಯನ್ಸ್ ಬಂತಂದ್ರೆ ನೀವು ಯೂಸ್ ಬೇಕು ಅವು ಸಾಕ್ಬಹುದು. ಭಾಳ ಫಾರ್ಮರ್ ಅಪ್ಪ ನನಗೆಲ್ಲ ಮಾಡಿದ, ಶೆಡ್ ರೆಡಿ ಮಾಡಿದ, ಎ ಬರಲ್ದು ಬಿ ಬರಲ್ದು, ನಾ 1000 ಕೋಳಿ ಹಾಕ್ತಾ ಅಂತಾರು. 1000 ಹಾಕ್ತಾರು, ಪ್ರೊಡಕ್ಷನ್ ಬರ್ತದು. ಅದ್ರ 5% ಮೋಟಿಲಿಟಿ ಆಗಿಂದ ಅವ್ರ ಲೆಕ್ಕ ಇರಲ್ದು. 5 to 10% 20% ಮೋಟಿಲಿಟಿ ಐತಾವ. ಯಾಕೆ ನೀರು ಮ್ಯಾನೇಜ್ಮೆಂಟ್ ನೋಡಲ್ರು ಅವರು, ಫೀಡ್ ಮ್ಯಾನೇಜ್ಮೆಂಟ್ ನೋಡಲ್ರು. ಸಿಕ್ಕಿಂದ ಹೇಳಿನವ್ರಿಗೆ ನಂಬಲ್ಲಿ ಕೋಳಿ ತಂದ ತೋರ್ಸ್ಲಕ್ಕೆ ಚಾಲು ಮಾಡ್ತಾರು. ಆಯ್ತು ಸರ್.